ಪುನೀತ್ 50ನೇ ಹುಟ್ಟುಹಬ್ಬಕ್ಕೆ ಭರ್ಜರಿ ತಯಾರಿ. 23 ವರ್ಷಗಳ ಬಳಿಕ ಅಭಿಮಾನಿಗಳ ಅಪ್ಪುಗೆ ಥಿಯೇಟರ್ಗಳಲ್ಲಿ ಅಪ್ಪು ಅಬ್ಬರ, ಫ್ಯಾನ್ ಸಂಭ್ರಮ. ಸ್ಕ್ರೀನ್ ಮೇಲೆ ಅಪ್ಪು, ಶಿಳ್ಳೆ, ಚಪ್ಪಾಳೆ, ಕಣ್ಣೀರು. ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಅಂದ್ರೆ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂಭ್ರಮ. ವಾರದ ಮುಂಚೆಯೇ ಹುಟ್ಟುಹಬ್ಬ ಆಚರಿಸುವುದಕ್ಕೆ ಸಿದ್ಧತೆ ನಡೀತಿತ್ತು. ಸಿನಿಮಾ ರಂಗದವರ ಸೆಲೆಬ್ರೇಷನ್ ಬೇರೆ ರೀತಿ ಇರ್ತಿದ್ರೆ ಅಭಿಮಾನಿಗಳ ಸಂಭ್ರಮವೇ ವಿಭಿನ್ನವಾಗಿರ್ತಿತ್ತು. ದೂರದ ಊರುಗಳಿಂದ ಅಭಿಮಾನಿಗಳು ಅಪ್ಪು ಮನೆ ಮುಂದೆ ಜಮಾಯಿಸ್ತಾ ಇದ್ರು. ಹೊಸ ಸಿನಿಮಾಗಳ ಘೋಷಣೆ, ಟ್ರೈಲರ್, ಟೀಸರ್ಗಳ ಅಬ್ಬರ ಇದ್ದೇ ಇರ್ತಿತ್ತು. ಈ ಸಲ ಕೂಡ ಇದೆ. ಆದ್ರೆ ಅಪ್ಪು ಮಾತ್ರ ಇಲ್ಲ. ಹೋಲಿ ಹಬ್ಬ, ನಮಗೆ ದೀಪಾವಳಿ ಹಬ್ಬ. ಇದು ಅಪ್ಪು ಸಿನಿಮಾ ಬಂತು. ಸೂಪರ್. ಅಪ್ಪು ಇಸ್ ಆಲ್ವೇಸ್ ಅಪ್ಪು. ವಿ ಮಿಸ್ ಯು ಅಪ್ಪು. ವರ್ಷಕ್ಕೂ ಅಪ್ಪುನೇ ಬಾಸ್. ಮತ್ತೆ ಅಪ್ಪು ರಿಲೀಸ್ ಆದಾಗ ಟಿವಿ ನೋಡಿ ತುಂಬಾ ಖುಷಿ ಆಯ್ತು. ಅಪ್ಪು ಫ್ಯಾನ್ಸ್ ಇದೆಲ್ಲ ದೊಡ್ಡ ಸೆಲೆಬ್ರೇಷನ್. 20 ವರ್ಷದಿಂದ ಏನ್ ಕ್ರೇಜ್ ಇತ್ತು, ಇವತ್ತು ಅದೇ ಕ್ರೇಜ್ ಇದೆ ಸರ್. ಅವ್ರು ಅವಾಗ ಹೆಂಗಿದ್ರು ಇವಾಗ್ಲೂ ಲಾಸ್ಟ್ ಬರುತ್ತಂದ್ರು ಹಂಗೆ ಇದ್ರು. ಇನ್ನೊಂದು ಏನಂದ್ರೆ ಸ್ಟೋರಿ ಆಗ್ಲಿ ಎಲ್ಲ ಅಷ್ಟು ರೆಲೆವೆಂಟ್ ಆಗಿದೆ. ಆ ಫ್ಯಾಮಿಲಿ ರಾಜ್ಕುಮಾರ್ ವಂಶ ಅಂತ ಏನೇ ಕೇಳ್ತಾರೆ ನಮ್ಗೆ, ಅಷ್ಟು ಫ್ಯಾಮಿಲಿ ಸ್ಟೋರೀಸ್ ಆಗ್ಲಿ ಇಲ್ಲ ಅಷ್ಟು ಆತ್ಮೀಯತೆ ಆಗ್ಲಿ, ಇದು ಒಂದೇ ಸಾಕ್ಷಿ. ಕನ್ನಡದ ಕಂದ, ಕರ್ನಾಟಕ ರತ್ನ, ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪುನೀತ್ ನಟಿಸಿದ ಚೊಚ್ಚಲ ಸಿನಿಮಾ ಅಪ್ಪು ರಾಜ್ಯಾದ್ಯಂತ ರೀ ರಿಲೀಸ್ ಆಗಿದೆ. 23 ವರ್ಷದ ಬಳಿಕ ಮರುಬಿಡುಗಡೆ ಆಗ್ತಾ ಇರುವ ಅಪ್ಪು ಸಿನಿಮಾಕ್ಕೆ ಹಿಂದಿನ ಕ್ರೇಜ್ ಮರಕಳಿಸಿರೋದು ವಿಶೇಷ. ಅದು ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ದಿನವೇ ಸಿನಿಮಾ ರೀ ರಿಲೀಸ್ ಆಗಿದೆ. ಬೆಂಗಳೂರಿನ ಹಲವೆಡೆ ಫ್ಯಾನ್ ಶೋಗೆ ಸಖತ್ತಾಗಿಯೇ ರೆಸ್ಪಾನ್ಸ್ ಸಿಕ್ಕಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅಪ್ಪು ಚಿತ್ರ ರೀ ರಿಲೀಸ್ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ನಾನು ವೀರೇಶ್ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೇನೆ. ಅಪ್ಪು ಚಿತ್ರವನ್ನ ಅದ್ದೂರಿಯಾಗಿ ಬರಮಾಡ್ಕೊಳ್ಳೋದಿಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಬಂದಿರುವಂತಹ ಅಭಿಮಾನಿಗಳು ಪಟಾಕಿ ಹೊಡೆದು ಹಾಲಿನ ಅಭಿಷೇಕದ ಮೂಲಕ ಅಪ್ಪು ಸಿನಿಮಾವನ್ನ ಮತ್ತೊಮ್ಮೆ ಅದ್ದೂರಿಯಾಗಿ ತೆರೆ ಮೇಲೆ ನೋಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಅಪ್ಪು ಚಿತ್ರ ರಿಲೀಸ್ ಆಗ್ತಾ ಇದೆ. ಘೋಷಣೆಗಳನ್ನ ಕೂಗೋದ್ರ ಮೂಲಕವಾಗಿ ಅಭಿಮಾನವನ್ನ ವ್ಯಕ್ತಪಡಿಸುವಂತದನ್ನ ನಾವು ಗಮನಿಸ್ತಾ ಇದೀವಿ. ಯಾವ ತರ ಸಿದ್ಧವಾಗಿದ್ರಿ? ಅಪ್ಪು ಅವ್ರು ಇದ್ದಾಗ ನಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಅವ್ರು ಹೋದ್ಮೇಲೂ ಪ್ರತಿ ವರ್ಷ ಫಿಲಮ್ ನೋಡಕ್ಕೆ ನಾವು ಅಷ್ಟೇ ಎಕ್ಸೈಟೆಡ್ ಆಗಿ ಬರ್ತೀವಿ. 3 ಗಂಟೆಗೆ ಆಫೀಸ್ ಮುಗಿಸ್ಕೊಂಡು 6 ಗಂಟೆಗೆ ಶೋಗೆ ಬಂದಿದ್ದೀವಿ. ತಾವು ಬಂದಿದ್ರಿ, ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ನಾ ಇದನ್ನ ನೋಡ್ಬೇಕು, ಈ ಖುಷಿ ನೋಡ್ಬೇಕು ಅಂತಾನೆ ವಾಪಸ್ ನಾನು ಬಂದಿರೋದು. ಏನಿಲ್ಲ, ಆಕಾಶದಲ್ಲಿ ಎಷ್ಟೋ ಸ್ಟಾರ್, ನಮ್ಗಿರೋದು ಒಂದೇ ಸ್ಟಾರ್, ಅದು ನಮ್ಮ ಪವರ್ ಸ್ಟಾರ್. ಬೆಂಗಳೂರಿನ ಮಾಗಡಿ ರಸ್ತೆಯ ವೀರೇಶ್ ಥಿಯೇಟರ್ನಲ್ಲಿ ಬೆಳಗ್ಗೆ 6:30ರಿಂದ ಶೋ ಆರಂಭ ಆಯಿತು. ಅಪ್ಪು ನೋಡಲು ಅಭಿಮಾನಿ ಸಾಗರವೇ ಹರಿದು ಬಂದಿತ್ತು. ಪವರ್ ಸ್ಟಾರ್ ಪೋಸ್ಟರ್ಗೆ ಹಾಲಿನ ಅಭಿಷೇಕ ಮಾಡಿ ಜೈಕಾರ ಹಾಕಿ ಸ್ಕ್ರೀನ್ ಮೇಲೆ ಅಪ್ಪು ನೋಡ್ತಿದ್ದಂತೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಪಟಾಕಿ ಸಿಡಿಸಿ ತೆಂಗಿನಕಾಯಿನ ಒಡೆದು ಅಪ್ಪು ಅಭಿಮಾನಿ ದೇವರುಗಳು ಸಂಭ್ರಮಿಸಿದ್ರು. ನವ ವಧುವಿನಂತೆ ವೀರೇಶ್ ಚಿತ್ರಮಂದಿರ ಕಂಗೊಳಿಸ್ತಾ ಇತ್ತು. ಅಪ್ಪು ಕಣ್ತುಂಬಿಕೊಂಡ ದೊಡ್ಡಮನೆ, ಪುನೀತ್ ಮಾಸದ ನೆನಪು ಅಂತ ಭಾವುಕ. ಇನ್ನು ಮೆಜೆಸ್ಟಿಕ್ನ ನರ್ತಕಿ ಚಿತ್ರಮಂದಿರದಲ್ಲಿ ಮೊದಲ 3 ಶೋಗಳು ಹೌಸ್ಫುಲ್ ಆಗಿತ್ತು. ಫ್ಯಾನ್ಸ್ ಖುಷಿ ಮುಗಿಲು ಮುಟ್ಟಿತ್ತು. ಇನ್ನು ಅಪ್ಪು ಕುಟುಂಬಸ್ಥರು, ಅಪ್ಪು ಹೀರೋಯಿನ್ ರಕ್ಷಿತಾ ಪ್ರೇಮ್ ಸಹ ಚಿತ್ರ ವೀಕ್ಷಿಸಿ ಅಪ್ಪು ಮಾಸದ ನೆನಪು ಅಂತ ಹೇಳಿದ್ರು. ಈ ಪಿಕ್ಚರ್ ರಿಲೀಸ್ ಆಗೋ ದಿವಸ ಇತ್ತಲ್ಲ, ಆ ದಿವಸಕ್ಕಿಂತ ಹೋಗ್ಬಾರ್ದು ನಾವು. ಅಪ್ಪಾಜಿ ಇರ್ತಿದ್ರು, ಅಮ್ಮ ಇರ್ತಿದ್ರು, ಅಪ್ಪು ಇರ್ತಿದ್ರು. ಆ ದಿನಕ್ಕೆ ಹಿಂದಕ್ಕೆ ಹೋಗ್ಬೇಕು ಅನಿಸ್ತಾ ಇದೆ. ಜನ ಆ ಸಿನಿಮಾದ ಒಂದು ಡೈಲಾಗ್ ಮಾಡ್ತಿಲ್ಲ, ಒಂದು ಲಿರಿಕ್ಸ್ ಮಾಡ್ತಿಲ್ಲ, ಎಲ್ಲ ಮಾತಾಡ್ತಿದ್ರು, ಹಾಡ್ತಿದ್ರು. ಒಂಥರ ಅಪ್ಪನ ಸಂಭ್ರಮಿಸ್ತೀವಿ ಇವತ್ತು. ಪಿಕ್ಚರ್ ನೋಡಿದಾಗ ಅಯ್ಯೋ ಬಂದ್ಬಿಡ್ತಾನ ಅಂತ ಅನಿಸ್ತಾ ಇದೆ. ಅವ್ನಿಗೆ ಈ ಸಿನಿಮಾಯಿಂದ ನೀವು ಅವ್ನಿಗೆ ಪವರ್ ಸ್ಟಾರ್ ಅಂತ ಬಿರುದು ಕೊಟ್ರೆ ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಅಪ್ಪು ಸಿನಿಮಾ ಮುಖಾಂತರ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸ ಮುಂದೆ ನಮ್ದೇನು ಇಲ್ಲ. ಪಿಕ್ಚರ್ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ, ಅಂಡ್ ಇವಾಗ ರೀ ರಿಲೀಸ್ ಆದಾಗಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀನಿ. ಅದೇ ಎನರ್ಜಿ ಇದೆ, ಅದೇ ಜೋಶ್ ಇದೆ. ಅಂಡ್ ಫಿಲಿಮ್ ನೋಡ್ತಾ ಇದ್ದಲ್ಲೂ ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಖುಷಿ ಆಯ್ತು, ಇವಾಗಲೂ ಅಷ್ಟೇ ಖುಷಿ ಆಗ್ತಿದೆ. ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ, ಇವಾಗ ನೋಡಿದ್ರೆ ಅದು ಹೊಸದು ಅನಿಸ್ತಿದೆ. ಈ ಫಿಲಿಮ್ ಇಡೀ ಶೂಟಿಂಗ್ ನಾನು ಜೊತೆಗಿದ್ದೀನಿ. ಪ್ರತಿ ವರ್ಷ ಅವ್ರ ಹುಟ್ಟಿದ ಹಬ್ಬಕ್ಕೆ ಆಚರಣೆ ಹೆಚ್ಚಾಗಿ ಜೋರ್ ಆಗ್ತಾನೆ ಇದೆ. ಅಂಡ್ ಈ ವರ್ಷ 50ನೇ ವರ್ಷದಂದು ತುಂಬಾ ಜೋರಾಗಿ ಮಾಡ್ತಿದ್ದಾರೆ. 23 ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ. ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ. ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನ್ಸುತ್ತೆ. ಬಟ್ 23 ವರ್ಷ ಆದ್ಮೇಲೆ ಅಪ್ಪು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇಲ್ಲ. ನಾನು ಡೆಫಿನೆಟ್ಲಿ ಇಟ್ ವಾಸ್ ವೆರಿ ಇಮೋಷನಲ್, ತುಂಬ ನಾಸ್ಟಾಲ್ಜಿಕ್ ಇತ್ತು. ಬಟ್ ಅಭಿಮಾನಿಗಳು ಇವತ್ತು ಬಂದು ಇಷ್ಟು ಉತ್ಸಾಹದಿಂದ ಸಿನಿಮಾ ನೋಡಿದ್ರು, ಆ ಫೈರ್ ಗನ್ಗಳೆಲ್ಲ ಹೊಡೆದ್ರು. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್.
ತುಂಬಾ ಫೀಲ್ ಆಗುತ್ತೆ ಅವ್ನಿಗೆ ಆ ಸಿನಿಮಾ ನೋಡಿದಾಗ. ಇನ್ನು ಬೆಂಗಳೂರು ಮಾತ್ರವಲ್ಲ, ಮೈಸೂರು ಸೇರಿದಂತೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಮೈಸೂರಿನ ಗಾಯತ್ರಿ ಚಿತ್ರಮಂದಿರದ ಮುಂಭಾಗ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಪುನೀತ್ ರಾಜ್ಕುಮಾರ್ ಫೋಟೋ ಹಿಡಿದು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಯಾರೂ ಊಹಿಸದಿರುವಂತಹ ಶಾಕ್ ಅನ್ನು ಕೊಟ್ಟು ಭೌತಿಕವಾಗಿ ಅಪ್ಪು ಮರೆಯಾಗಿದ್ದಾರೆ. ಆದರೆ ಫ್ಯಾನ್ಸ್ ಹೃದಯದಲ್ಲಿ ಅವರು ಸದಾ ಇರ್ತಾರೆ ಅನ್ನೋದಕ್ಕೆ ಅವರನ್ನ ಆರಾಧಿಸುವ ರೀತಿಯೇ ಸಾಕ್ಷಿ. ಅಪ್ಪು ಅಮರ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.